ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನನಗೆ ಎಡಿಟ್ ಮಾಡಲಿಕ್ಕೆ ಸತ್ಯ ಟೈಮ್ ಸಿಗ್ತಲ್ಲ, ಸ್ವಲ್ಪ ಬ್ಯುಸಿ ಇದ್ದೇನೆ. ಆದ ಕಾರಣ ವೀಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ, ಸಾರಿ ಫಾರ್ ದ್ಯಾಟ್. ಇವತ್ತು ನಾವು ಎಕ್ಸ್ಪೆರಿಮೆಂಟ್ ಕೇಕ್ ಮಾಡಲಿಕ್ಕೆ ಹೊರಟದು. ಸೊ ಇದರಲ್ಲಿ ಎಂತ ಇಲ್ಲ, ಬೇಕ್ರಿಯಿಂದ ಕೇಕನ ಪೀಸಸ್ ಸಿಗ್ತದಲ್ಲ, ಸೊ ಆ ಕೇಕನ್ನು ತಂದು ಮಾಡುವಂಥದ್ದು. ಸೊ ಫಸ್ಟಿಗೆ ವಿಪ್ಪಿಂಗ್ ಕ್ರೀಮ್ ಉಂಟಲ್ಲ, ಅದು ಕೋಲ್ಡ್ ಆಗಿರಬೇಕು. ಸೊ ಕೋಲ್ಡ್ ನೀರನ್ನೊಂದು ಪಾತ್ರೆಗೆ ಹಾಕಿ ಅದರ ಮೇಲೆ ವಿಪ್ ಮಾಡುವಂಥದ್ದು. ಸ್ವಲ್ಪ ವಿಪ್ಪಿಂಗ್ ಮಾಡುವಾಗ ಸ್ವಲ್ಪ ಶುಗರ್ ಪೌಡರ್ ಮತ್ತು ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟಿಗೋಸ್ಕರ. ಸೊ ಆ್ಯಡ್ ಮಾಡಿಕೊಂಡೆ. ಸೊ ಚೆಂದ ವಿಸ್ಕ್ ಮಾಡಬೇಕು. ವಿಸ್ಕ್ ಮಾಡೋದು ಸ್ವಲ್ಪ ಕೈ ನೋವು ಬರ್ತದೆ, ಸೊ ನೋಡ್ಕೊಂಡು ಮಾಡಿ. ಸೊ ಇಲ್ಲಿ ಕೇಕ್ ಪೀಸನ್ನು ಸೈಡನ್ನೆಲ್ಲ ಒಂದೇ ಶೇಪಿಗೆಲ್ಲ ತಂದು ಕಟ್ ಮಾಡಿದ್ದೆ. ಆ ಕಟ್ ಮಾಡಿದಂತಹ ಪೀಸಸನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಳ್ಳಿ, ಡೆಕೋರೇಷನ್ಗೆ ಬೇಕಾಗ್ತದೆ. ಸೊ ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಹಾಕಿ ಸೊ ಬೇಸನ್ ರೆಡಿ ಮಾಡಿಕೊಂಡೆ. ಅದಾದ ನಂತರ ಕೇಕ್ ಇಟ್ಟು ಅದರ ಮೇಲೆ ಶುಗರ್ ಸಿರಪ್ ಹಾಕಿ ಮಾಯ್ಶ್ಚರ್ ಮಾಡ್ಕೊಳ್ಬೇಕು. ಅದಾದ ನಂತರ ನಾವು ಮಾಡಿರುವಂಥ ವಿಪ್ಪಿಂಗ್ ಕ್ರೀಮ್. ಸೊ ವಿಪ್ಪಿಂಗ್ ಕ್ರೀಮ್ ಹಾಕಿ ಅದಕ್ಕೆ ಚೆಂದ ಸೆಟ್ ಮಾಡಿದ ನಂತರ ಟೂಟಿ ಫ್ರೂಟಿ ಬಾಯಿಗೆ ಚೆನ್ನಾಗಿ ಸಿಗ್ತದೆ ತಿನ್ನುವಾಗ. ಸೊ ಖುಷಿ ಆಗ್ತದೆ ತಿನ್ನಲಿಕ್ಕೆ ಅಂತ. ಅದರ ಮೇಲೆ ವಾಪಸ್ ಇನ್ನೊಂದು ಲೇಯರ್ ಕೇಕ್ ಇಟ್ಟು ವಾಪಸ್ ವಿಪ್ಪಿಂಗ್ ಕ್ರೀಮ್ ಹಾಕಿ ವಾಪಸ್ ಆ್ಯಸ್ ಯೂಶ್ವಲ್ ಸೇಮ್ ಪ್ರೊಸೀಜರ್ ಟ್ಯೂಟಿ ಫ್ರೂಟಿ ಹಾಕಿ ವಾಪಸ್ ಇನ್ನೊಂದು ಲೇಯರ್. ಸೊ 3 ಲೇಯರ್ಸ್ ಆಫ್ ಕೇಕನ್ನು ಇಟ್ಟು ನಾವು ಮಾಡಿರುವಂಥದ್ದು. 3/4 kg ಜಾಸ್ತಿ ಆಗಿದೆ ನಮಗೆ ವೆಯ್ಟ್ ನೋಡುವಾಗ. ಸೊ ಐ ಆಮ್ ವೆರಿ ಹ್ಯಾಪಿ. ಒಂಥರ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೊರಟದ್ದು ಇದು. ಆ್ಯಕ್ಚುಲಾಗಿ ಥರ್ಡ್ ಟೈಮ್, ಫಸ್ಟ್ ಟೂ ಟೈಮ್ ವಿಪ್ಪಿಂಗ್ ಕ್ರೀಮ್ ಮಾಡಲಿಕ್ಕಾಗದೆ ಫ್ಲಾಪ್ ಆಗಿದೆ. ಸೊ ಅಟ್ ದ ಫೈನಲ್ ಆಗಿ ಕೇಕೆಲ್ಲ ಸೆಟ್ ಮಾಡಿ ಇಟ್ಟು ಉಳಿದ ಪೌಡರ್ ಏನಿತ್ತಲ್ಲ ಕೇಕಿದು ಅದನ್ನೆಲ್ಲ ಡೆಕೋರೇಷನ್ಗೆ ಯೂಸ್ ಮಾಡಿಕೊಂಡೆ. ಅದಾದ ನಂತರ ಟ್ಯೂಟಿ ಫ್ರೂಟಿಯಲ್ಲಿ ಹಾಕಿ ಚೆರಿಯನ್ನು ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿರುವಂಥದ್ದು. ಈ ಕೇಕ್ ಒಂದು 1 kg ಆಗಿದೆ ಹತ್ತತ್ರ. ಸೊ ನಮ್ಮ ಹಾಲು ಉಂಟಲ್ಲ, ಅವನಿಗೆ ತುಂಬಾ ಖುಷಿ ನೋಡಿ. ಅವನೇ ಕೇಕ್ ಬರ್ತಡೇ ಅಂತ ಅಂದ್ಕೊಂಡು ತುಂಬಾ ಖುಷಿಯಲ್ಲಿದ್ದ. ಸೊ ಫೈನಲ್ ಆಗಿ 3 ಲೇಯರ್ಸ್ ಆಫ್ ದ ಕೇಕ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.